ಗೆಳೆಯರೇ, ಬದುಕಿನಲ್ಲಿ ಅವಕಾಶಗಳು ಬೇಕು ಅಂತ ಅಂದಾಗೆಲ್ಲ ಸಿಗಲ್ಲ. ಆದರೆ ಅವಕಾಶಗಳು ಬಂದಾಗ ತಪ್ಪದೆ ಬಳಸ್ಕೋಬೇಕಂತೆ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಭಾರತದ ಪ್ರಸಿದ್ಧ ನಟಿ ಅನುಷ್ಕಾ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಅನುಷ್ಕಾ ಶೆಟ್ಟಿಗೆ ನೀನು ಬಟ್ಟೆ ಬಿಚ್ಚಿ ಎಲ್ಲಾ ತೋರಿಸಿದ್ರು ನಿನ್ಗೆ ಯಾರು ಸಿನಿಮಾದಲ್ಲಿ ನಟಿಸಲು ಅವಕಾಶ ಕೊಡಲ್ಲ ಅಂತ ಅಂದ ಆ ಕನ್ನಡದ ಪ್ರಸಿದ್ಧ ನಿರ್ದೇಶಕ ಯಾರು? ಅನುಷ್ಕಾ ಶೆಟ್ಟಿ ಅಪ್ಪ ಮತ್ತು ಮಗ ಇಬ್ಬರ ಜೊತೆನೂ ಸಂಬಂಧ ಇಟ್ಕೊಂಡಿದ್ಯಾಕೆ? ಗೋಪಿಚಂದ್ ಮತ್ತು ಅನುಷ್ಕಾ ಶೆಟ್ಟಿ ಮದುವೆ ಮುರಿದು ಬೀಳಲು ಕಾರಣ ಯಾರು? ಪ್ರಭಾಸ್ ಅನುಷ್ಕಾ ಶೆಟ್ಟಿನ ಮನಸ್ಸಿಗೆ ಬಂದಂತೆ ಬಳಸ್ಕೊಂಡು ಮೋಸ ಮಾಡಿಬಿಟ್ನ? ಅನುಷ್ಕಾ ಶೆಟ್ಟಿನ ಈಗ ಮದುವೆ ಆಗುತ್ತಿರುವ ಆ ಕನ್ನಡದ ನಟ ಯಾರು ಎಂಬ ಎಲ್ಲ ಕುತೂಹಲ ಮತ್ತು ರಹಸ್ಯ ಭರಿತ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಅದು 2002ನೇ ಇಸ್ವಿ ಸುಂದರವಾದ ಹುಡುಗಿಯೊಬ್ಬಳು ನಾನು ಸಿನಿಮಾದಲ್ಲಿ ನಟಿಸಿ ನಟಿಯಾಗಬೇಕು ಅಂತ ಸಾಕಷ್ಟು ಆಸೆ ಮತ್ತು ಕನಸನ್ನು ಹೊತ್ತುಕೊಂಡು ಕನ್ನಡದ ಒಬ್ಬ ಪ್ರಸಿದ್ಧ ಸಿನಿಮಾ ನಿರ್ದೇಶಕನ ಕಚೇರಿಗೆ ಹೋಗಿ ಅಲ್ಲಿ ನಟಿಸಲು ಅವಕಾಶ ಕೇಳ್ತಾಳೆ. ಆದರೆ ಆಕೆಯನ್ನು ನೋಡಿದಂಥ ನಿರ್ದೇಶಕ ಸಿನಿಮಾದಲ್ಲಿ ನಟಿಸಬೇಕು ಅಂದ್ರೆ ನೋಡಲು ಸುಂದರವಾಗಿ ಆಕರ್ಷಕವಾಗಿರಬೇಕು, ಆದರೆ ನೀನು ಬಟ್ಟೆ ಬಿಚ್ಚಿ ನಿಂತ್ಕೊಂಡ್ರು ನಿನ್ನನ್ನು ಯಾರು ನೋಡಲ್ಲ ಅಂತೇಳಿ ಅವಮಾನ ಮಾಡ್ತಾನೆ. ಈ ಘಟನೆ ಆ ಹುಡುಗಿ ಮನಸ್ಸಿನ ಮೇಲೆ ತೀವ್ರವಾದ ನೋವನ್ನು ಉಂಟು ಮಾಡುತ್ತೆ. ಇದರ ಪರಿಣಾಮವಾಗಿ ಮುಂದೆ ಆಕೆ ಕನ್ನಡ ಚಿತ್ರಗಳಲ್ಲಿ ಅವಕಾಶಕ್ಕಾಗಿ ಪ್ರಯತ್ನಿಸಲೇಬಾರದು ಎಂಬ ನಿರ್ಧಾರಕ್ಕೆ ಬರ್ತಾಳೆ. ಆದ್ರೆ ಮುಂದೆ ಆ ಹುಡುಗಿ ನಟಿಯಾಗಿ ಯಾರು ನಿರೀಕ್ಷೆ ಕೂಡ ಮಾಡದ ಎತ್ತರಕ್ಕೆ ಬೆಳೆದಿದ್ದು ಮಾತ್ರ ಆಶ್ಚರ್ಯವೇ ಸರಿ. ಇನ್ನೀಗ ಸದ್ಯಕ್ಕೆ ನಾನು ಈಗ ಮಾತನಾಡುತ್ತಿರುವುದು ದಕ್ಷಿಣ ಭಾರತದ ಅತಿ ಪ್ರಸಿದ್ಧ ನಟಿ ಅನುಷ್ಕಾ ಶೆಟ್ಟಿ ಬಗ್ಗೆ. ಕನ್ನಡದ ಆ ನಿರ್ದೇಶಕ ಮಾಡಿದ ಆ ಅವಮಾನದ ನಂತರ ಅನುಷ್ಕಾ ಭರತ್ ಠಾಕೂರ್ ಎಂಬ ಯೋಗ ಟೀಚರ್ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೋತಾಳೆ. ಇನ್ನಿ ಭರತ್ ಠಾಕೂರ್ ಮತ್ತು ದಕ್ಷಿಣ ಭಾರತದ ಪ್ರಸಿದ್ಧ ನಿರ್ದೇಶಕ ಪೂರಿ ಜಗನ್ನಾಥ್ ಇಬ್ಬರು ಸ್ನೇಹಿತರು. ಇದರ ಪರಿಣಾಮವಾಗಿ ಅನುಷ್ಕಾಗೆ ಅಲ್ಲಿಗೆ ಆಗಾಗ ಬಂದು ಹೋಗಿ ಮಾಡುತ್ತಿದ್ದ ಪೂರಿ ಜಗನ್ನಾಥ್ ಜೊತೆ ಪರಿಚಯ ಆಗಿ ನಂತರ ಸ್ನೇಹವಾಗುತ್ತೆ. ಇದರ ಪರಿಣಾಮವಾಗಿ ಪೂರಿ ಜಗನ್ನಾಥ್ ತಾನು ಆಗ ತೆಗೆಯುತ್ತಿದ್ದ ಸೂಪರ್ ಎಂಬ ಸಿನಿಮಾದಲ್ಲಿ ಅನುಷ್ಕಾ ಶೆಟ್ಟಿಗೆ ಸೆಕೆಂಡ್ ಹೀರೋಯಿನ್ ಆಗಿ ಆಫರ್ ಕೊಡ್ತಾರೆ. ಇಲ್ಲಿಂದ ಆಚೆಗೆ ಶುರುವಾಗಿದ್ದೆ ಅನುಷ್ಕಾ ಶೆಟ್ಟಿಯ ಸಾಲು ಸಾಲು ಅಫೇರ್ಗಳು. ಈ ಅನುಷ್ಕಾ ಶೆಟ್ಟಿ ಜೀವನದಲ್ಲಿ ಮೊದಲಿಗೆ ಬಂದಿದ್ದೆ ನಟ ನಾಗಾರ್ಜುನ. ತೆಲುಗು ಚಿತ್ರರಂಗದ ಅತಿ ದೊಡ್ಡ ಸ್ಟಾರ್ ನಟ ಈತ. ಪೂರಿ ಜಗನ್ನಾಥ್ ನಿರ್ದೇಶನ ಮಾಡುತ್ತಿದ್ದ ಸೂಪರ್ ಎಂಬ ಸಿನಿಮಾದಲ್ಲಿ ನಾಯಕನಾಗಿ ನಾಗಾರ್ಜುನ, ನಾಯಕಿಯಾಗಿ ಅನುಷ್ಕಾ ಶೆಟ್ಟಿ ನಟಿಸಿರುತ್ತಾರೆ. ಈ ಸಿನಿಮಾದ ಚಿತ್ರೀಕರಣದ ವೇಳೆ ಅನುಷ್ಕಾ ಶೆಟ್ಟಿ ಮತ್ತು ನಾಗಾರ್ಜುನನ ನಡುವೆ ಪ್ರೀತಿ ಪ್ರೇಮದ ಸಂಬಂಧ ಆರಂಭವಾಗುತ್ತೆ. ಇನ್ನಿ ನಾಗಾರ್ಜುನನು ಬೇಸಿಕಲಿ ಲೇಡೀಸ್ ಮ್ಯಾನ್. ಎಲ್ಲಿ ಸುಂದರವಾದ ಹೆಣ್ಮಕ್ಳು ಇರ್ತಿದ್ರೋ ಅಲ್ಲಿ ನಾಗಾರ್ಜುನ ಇರ್ತಿದ್ದ. ಅವ್ರ ಜೊತೆ ಸಂಬಂಧ ಬೆಳೆಸ್ತಿದ್ದ. ಇಂತಹ ನಾಗಾರ್ಜುನನಿಗೆ ಅನುಷ್ಕಾ ಶೆಟ್ಟಿಯ ಸೌಂದರ್ಯ ತುಂಬಾ ಇಷ್ಟ ಆಗುತ್ತೆ. ಇದರ ಪರಿಣಾಮವಾಗಿ ಅನುಷ್ಕಾ ನಾಗಾರ್ಜುನನಿಗೆ ಹತ್ರ ಆಗ್ತಾಳೆ, ಸಂಬಂಧ ಬೆಳೆಯುತ್ತೆ. ಇದರಿಂದ ನಾಗಾರ್ಜುನ ಅನುಷ್ಕಾಗೆ ಹೈದರಾಬಾದ್ನಲ್ಲಿ ಫ್ಲಾಟ್ ಒಂದನ್ನ ಉಡುಗೊರೆಯಾಗಿ ಕೊಟ್ಟ ಅಂತ ಆ ಸಮಯದಲ್ಲಿ ಆಂಧ್ರದ ಪ್ರಸಿದ್ಧ ಪತ್ರಿಕೆಗಳು ವರದಿ ಮಾಡಿರ್ತವೆ. ಈ ನಾಗಾರ್ಜುನ ಒಬ್ಬ ಸಾಲದು ಅಂತ ಅನುಷ್ಕಾ ಅದೇ ಸಮಯದಲ್ಲಿ ತೆಲುಗಿನ ಇನ್ನೊಬ್ಬ ಸ್ಟಾರ್ ನಟ ಗೋಪಿಚಂದ್ ಜೊತೆನೂ ಪ್ರೀತಿ ಪ್ರೇಮದ ಸಂಬಂಧ ಆರಂಭಿಸ್ತಾಳೆ. ಇದಕ್ಕೆ ಕಾರಣವಾಗಿದ್ದು ಲಕ್ಷಂ ಎಂಬ ಸಿನಿಮಾ. ಈ ಲಕ್ಷಂ ಸಿನಿಮಾದಲ್ಲಿ ನಾಯಕನಾಗಿ ಗೋಪಿಚಂದ್ ಅಭಿನಯಿಸಿದ್ರೆ ನಾಯಕಿಯಾಗಿ ಅನುಷ್ಕಾ ಶೆಟ್ಟಿ ಅಭಿನಯಿಸಿರ್ತಾಳೆ. ಇನ್ನು ಈ ಸಿನಿಮಾದ ಚಿತ್ರೀಕರಣದ ವೇಳೆ ಇಬ್ಬರ ನಡುವೆ ಪ್ರೀತಿ ಅನ್ನೋದು ಆರಂಭವಾಗಿ ಮುಂದೆ ಇಬ್ರು ಒಬ್ಬರಿಗೆ ಒಬ್ಬರು ತುಂಬಾ ಹತ್ರ ಆಗ್ತಾರೆ. ನಂತರ ಇಷ್ಟು ಸಾಲದು ಅಂತ ಮದುವೆ ಆಗುವ ನಿರ್ಧಾರಕ್ಕೆ ಕೂಡ ಬಂದು ಇದರ ಹಿಂದೆನೆ ಶೌರ್ಯಂ ಎಂಬ ಸಿನಿಮಾದಲ್ಲಿ ಕೂಡ ಒಟ್ಟಿಗೆ ನಟಿಸಿರುತ್ತಾರೆ. ಇನ್ನು ಇವರಿಬ್ಬರ ಸಂಬಂಧದ ಬಗ್ಗೆ ಸಾಕಷ್ಟು ನ್ಯೂಸ್ ಚಾನೆಲ್ಗಳು ಸುದ್ದಿಯನ್ನ ಪ್ರಸಾರ ಮಾಡಿರ್ತವೆ. ನಂತರ ಇವರಿಬ್ಬರು ಸೇರಿ ಈ ರೀತಿ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸುತ್ತಿರುವುದು ಮತ್ತು ಸಂಬಂಧದ ವಿಷಯ ಗೋಪಿಚಂದ್ ಮನೆಯಲ್ಲಿ ಗೊತ್ತಾಗಿ ದೊಡ್ಡ ಜಗಳನೆ ಆಗಿ ಇಬ್ರು ಒಬ್ಬರಿಂದ ಒಬ್ಬರು ದೂರ ಆಗ್ತಾರೆ. ಮುಂದೆ ಅಂತೂ ಇವರಿಬ್ಬರು ಮತ್ತೆ ಯಾವ ಸಿನಿಮಾದಲ್ಲೂ ಜೊತೆಯಾಗಿ ಕಾಣಿಸ್ಕೊಳ್ಳಿಲ್ಲ. ಇನ್ನು ಗೋಪಿಚಂದ್ ನಂತರ ಅನುಷ್ಕಾ ಹೆಸರು ನಟ ಜಗಪತಿ ಬಾಬು ಜೊತೆ ಕೂಡ ಒಂದಷ್ಟು ದಿನ ಕೇಳಿ ಬರುತ್ತೆ. ಆದ್ರೆ ಜಗಪತಿ ಬಾಬುಗೆ ಅದಾಗಲೇ ಮದುವೆ ಆಗಿ ವಯಸ್ಸಿಗೆ ಬಂದ ಮಕ್ಕಳಿದ್ದಿದ್ರ ಪರಿಣಾಮವಾಗಿ ಈ ಸಂಬಂಧ ಮುರಿದು ಬೀಳುತ್ತೆ. ಇದಾದ ನಂತರ ಅನುಷ್ಕಾಳ ಬಾಳಿಗೆ ಬಂದಿದ್ದೆ ನಿರ್ದೇಶಕ ಕ್ರಿಶ್ ಒಬ್ಬ ಬಹಳನೇ ಪ್ರತಿಭಾವಂತ ನಿರ್ದೇಶಕ. ಈತ ವೇದಂ ಸಿನಿಮಾ ನಿರ್ದೇಶನ ಮಾಡುವ ವೇಳೆ ಅನುಷ್ಕಾ ಮತ್ತು ಕ್ರಿಶ್ ನಡುವೆ ಸಂಬಂಧ ಆರಂಭವಾಗಿ ಕ್ರಿಶ್ ಅನುಷ್ಕಾಳ ಅಂದಾನ ಸೌದಿರ್ತಾನೆ. ಇದರಿಂದ ಅನುಷ್ಕಾಗೆ ವೇದಂ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಸಹ ಕ್ರಿಶ್ ಕೊಟ್ಟಿರ್ತಾನೆ. ಆ ಸಮಯದಲ್ಲೇ ಕ್ರಿಶ್ ಮಾಡುತ್ತಿದ್ದ ಕೆಲಸನ ನೋಡಿ ಮೆಚ್ಚಿದ್ದ ಅನುಷ್ಕಾ ಆತನ ಕೆಲಸಕ್ಕೆ ಮಾರು ಹೋಗಿ ಆತನ ಜೊತೆನೆ ಮದುವೆ ಆಗ್ಬೇಕು ಅಂತ ಕೂಡ ಅಂದ್ಕೊಂಡಿರ್ತಾಳೆ. ಇನ್ನು ಇವರಿಬ್ಬರ ಮಧ್ಯೆ ಮದುವೆ ಪಕ್ಕ ಅಂತಾನೆ ಎಲ್ಲಾ ಮಾಧ್ಯಮಗಳಲ್ಲಿ ಸುದ್ದಿನೂ ಆಗಿರುತ್ತೆ. ಮುಂದೆ ಇದೇ ಸಲಿಗೆಯಿಂದ ಅನುಷ್ಕಾ ಕ್ರಿಶ್ ನಿರ್ದೇಶನದ ವನಂ ಸಿನಿಮಾದಲ್ಲಿ ಕೂಡ ನಟಿಸಿರ್ತಾಳೆ.
ಆದ್ರೆ ಕ್ರಿಶ್ ನಿರ್ದೇಶನದ ಸಾಲು ಸಾಲು ಸಿನಿಮಾಗಳು ನಂತರ ಫ್ಲಾಪ್ ಆಗಿದ್ರಿಂದ ಅನುಷ್ಕಾ ಮತ್ತು ಕ್ರಿಶ್ ನಡುವಿನ ಸಂಬಂಧ ಮುರಿದು ಬೀಳುತ್ತೆ. ಜೊತೆಗೆ ಇದು ಸಾಲದು ಅಂತ ಕ್ರಿಶ್ ಕೃಷ್ಣ ಮುಂದೆ ಜಗದ್ಗುರು ಎಂಬ ಸಿನಿಮಾನ ನಿರ್ದೇಶನ ಮಾಡುವ ವೇಳೆ ಆ ಸಿನಿಮಾ ನಾಯಕಿ ನಯನತಾರಾಗೆ ಹತ್ರ ಆಗಿ ಅವಳ ಜೊತೆ ಲವ್ವಿ ಡವ್ವಿ ಆಡಲು ಆರಂಭಿಸಿದ್ದ ವಿಷಯ ಅನುಷ್ಕಾಗೆ ಗೊತ್ತಾಗಿ ಕ್ರಿಶ್ ಸವಾಸನೆ ಸಾಕು ಅಂತ ಅವನಿಂದ ದೂರ ಆಗಿರ್ತಾಳೆ. ಇದಾದ ನಂತರ ಅನುಷ್ಕಾಳ ಬಾಳಿಗೆ ಬಂದಿದ್ದೆ ನಾಗಾರ್ಜುನನ ಮಗ ನಾಗ ಚೈತನ್ಯ. ಇದಂತೂ ತೀವ್ರ ಸುದ್ದಿಯಾದ ಕುತೂಹಲಕಾರಿಯಾದ ಸಂಬಂಧ. 2013ನೇ ಇಸ್ವಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಅನುಷ್ಕಾ ಶೆಟ್ಟಿ ಮತ್ತು ನಾಗಚೈತನ್ಯ ಮದುವೆ ಆಗ್ತಾರೆ ಅಂತ ಹೇಳಿ ಇದ್ದಕ್ಕಿದ್ದ ಹಾಗೆ ಆಂಧ್ರ ಜ್ಯೋತಿ ಎಂಬ ಪತ್ರಿಕೆ ಒಂದು ವರದಿ ಒಂದನ್ನ ಪ್ರಕಟಿಸಿಬಿಡುತ್ತೆ. ಅದರ ಜೊತೆಗೆ ನಾಗಾರ್ಜುನನ ಜೊತೆ 2004ರಲ್ಲಿ ಸಂಬಂಧ ಇಟ್ಕೊಂಡಿದ್ದ ಅನುಷ್ಕಾ ನಾಗಾರ್ಜುನನ ಮಗ ನಾಗಚೈತನ್ಯನ ಜೊತೆನೂ ಸಂಬಂಧ ಇಟ್ಕೊಂಡಿದ್ದಾಳೆ. ಸದ್ಯದಲ್ಲೇ ಇವರಿಬ್ಬರು ಮದುವೆ ಆಗ್ತಾರೆ. ಇದರಿಂದ ಪಾರ್ಟಿ ಪಬ್ಬು ಅಂತ ಜೊತೆಯಲ್ಲಿ ಸುತ್ತಾಡುತ್ತಿದ್ದಾರೆ ಅಂತ ದೊಡ್ಡದಾಗಿನೇ ನ್ಯೂಸ್ ಆಗಿ ಅದು ನಾಗಾರ್ಜುನ ತನ್ನ ಮಗ ನಾಗಚೈತನ್ಯನನ್ನ ಕರೆದು ವಾರ್ನಿಂಗ್ ಮಾಡಿದ್ರಿಂದ ಇವರಿಬ್ಬರ ಸಂಬಂಧ ಮುರಿದು ಬಿದ್ದಿದೆ. ಹೀಗೆ ಅನೇಕ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಆದ್ರೆ ನಂತರ ನಾಗಾರ್ಜುನ ಪ್ರೆಸ್ ಮೀಟ್ ಕರೆದು ಆ ಆಂಧ್ರ ಜ್ಯೋತಿ ಪೇಪರ್ ಮೇಲೆ ಬೇಸರವನ್ನ ಹೊರಹಾಕಿದ್ದ. ಇಷ್ಟೆಲ್ಲ ಆದ ನಂತರ ಒಂಟಿಯಾಗಿದ್ದ ಅನುಷ್ಕಾ ಬಾಳಿಗೆ ಬಂದಿದ್ದೆ ಪ್ರಭಾಸ್ ಮತ್ತು ಅನುಷ್ಕಾ ಸೇರಿ ಬಿಲ್ಲಾ ಎಂಬ ಸಿನಿಮಾದಲ್ಲಿ ನಟಿಸುವ ವೇಳೆ ಪ್ರಭಾಸ್ ಮತ್ತು ಅನುಷ್ಕಾ ನಡುವೆ ಪ್ರೀತಿಯಾಗಿರುತ್ತೆ. ನಂತರ 2012ರಲ್ಲಿ ಮಿರ್ಚಿ ಎಂಬ ಸಿನಿಮಾದಲ್ಲಿ ನಟಿಸುವ ವೇಳೆ ಅಪರಿಚಯ ಸ್ನೇಹವಾಗಿ ಬಾಹುಬಲಿ ಸಿನಿಮಾದಲ್ಲಿ ನಟಿಸುವ ವೇಳೆ ಅದು ಪ್ರೀತಿಯಾಗಿ ಬದಲಾಗುತ್ತೆ. ಇದಂತೂ ಅನುಷ್ಕಾಳ ತುಂಬಾ ಚರ್ಚೆಯಲ್ಲಿದ್ದ ಸಂಬಂಧ. ಇಬ್ರು ಒಂದೇ ಮನೆಯಲ್ಲಿ ಒಟ್ಟಿಗೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ. ಸದ್ಯದಲ್ಲೇ ಮದುವೆ ಆಗ್ತಾರೆ ಅಂತ ಇಡೀ ಭಾರತದ ತುಂಬಾ ಇರುವ ಮಾಧ್ಯಮಗಳು ಸುದ್ದಿಯನ್ನ ಪ್ರಕಟಿಸಿಬಿಡ್ತವೆ. ಇದರ ಜೊತೆಗೆ ಬಾಹುಬಲಿ ಪಾರ್ಟ್ 1 ಮತ್ತು ಬಾಹುಬಲಿ ಪಾರ್ಟ್ 2 ಸಿನಿಮಾಗಳು ತೆರೆಕಂಡು ಸೂಪರ್ ಡೂಪರ್ ಹಿಟ್ ಆಗಿಬಿಡುತ್ತೆ. ಮತ್ತು ಬಾಹುಬಲಿ ಸಿನಿಮಾದ ನಂತರ ಅನುಷ್ಕಾ ಸ್ಟಾರ್ಡಮ್ ಇದ್ರು ಹಠಾತ್ ತಾನೆ ಸಿನಿಮಾದಲ್ಲಿ ನಟಿಸುವುದನ್ನ ನಿಲ್ಲಿಸಲು ಆರಂಭಿಸಿದ್ರಿಂದ ಅನುಷ್ಕಾ ಸಿನಿಮಾದಲ್ಲಿ ನಟಿಸಬೇಕು ಅಂದ್ರೆ ಮೊದಲಿಗೆ ಆ ಕಥೆನ ಪ್ರಭಾಸ್ ಕೇಳಬೇಕು ಎನ್ನುವಷ್ಟರ ಮಟ್ಟಿಗೆ ಹತ್ತಿರದಲ್ಲಿರುತ್ತೆ ಇವರಿಬ್ಬರ ಸಂಬಂಧ. ಇನ್ನು ಕೆಲವೇ ತಿಂಗಳಲ್ಲಿ ಇವರಿಬ್ಬರು ಮದುವೆ ಅನ್ನುವಾಗ ಈ ಮದುವೆಗೆ ಅಡ್ಡವಾಗಿ ನಿಂತಿದ್ದು ಪ್ರಭಾಸ್ ಚಿಕ್ಕಪ್ಪ ಕೃಷ್ಣಂರಾಜು ಮತ್ತು ಪ್ರಭಾಸ್ ತಾಯಿ ಶಿವಕುಮಾರಿ. ಈ ಕೃಷ್ಣಂರಾಜು ಅಂತೂ ತೆಲುಗು ಚಿತ್ರರಂಗದ ಒಂದು ಕಾಲದ ಬಹಳ ದೊಡ್ಡ ಸೂಪರ್ ಸ್ಟಾರ್. ಅವರಿಗೆ ಅನುಷ್ಕಾಳ ಹಳೆಯ ಸಂಬಂಧಗಳ ರಹಸ್ಯ ಚೆನ್ನಾಗಿನೇ ಗೊತ್ತಿರುತ್ತೆ. ಇದರಿಂದ ಆತ ಇವರಿಬ್ಬರ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ. ಇನ್ನು ಪ್ರಭಾಸ್ ತಾಯಿ ಅಂತೂ ಒಂದು ಒಳ್ಳೆ ಕುಟುಂಬದ ಹೆಣ್ಣನ್ನ ತಂದು ಪ್ರಭಾಸ್ಗೆ ಮದುವೆ ಮಾಡಬೇಕು ಅಂತ ಹಠಕ್ಕೆ ಬಿದ್ದಿರ್ತಾರೆ. ಇದರಿಂದ ಚಿಕ್ಕಪ್ಪ ಮತ್ತು ತಾಯಿ ಮಾತಿಗೆ ಎದುರು ಹೇಳಲಾಗದೆ ಪ್ರಭಾಸ್ ಅನುಷ್ಕಾಳನ್ನ ಮದುವೆ ಆಗುವುದನ್ನ ನಿಲ್ಲಿಸಿ ಬಿಟ್ಟಿರ್ತಾರೆ. ಆದ್ರೆ ಅನುಷ್ಕಾ ಜೊತೆ ಪ್ರಭಾಸ್ಗಿದ್ದ ಸಂಬಂಧ ನಿಲ್ಲುತ್ತಾ ಅಂದ್ರೆ ಇಲ್ಲ, ತೆರೆಮರೆಯಲ್ಲಿ ಕದ್ದು ಮುಚ್ಚಿ ಇವರಿಬ್ಬರ ಸಂಬಂಧ ನಡೀತಾನೆ ಇರುತ್ತೆ. ಇದರಿಂದ ಅನುಷ್ಕಾ ಇನ್ನು ಮದುವೆನೇ ಆಗಿಲ್ಲ ಅನ್ನೋ ಸಮಯದಲ್ಲಿ ಕರ್ನಾಟಕಕ್ಕೆ ಸೇರಿದ ಒಬ್ಬ ಪ್ರೊಡ್ಯೂಸರ್ ಮಗನ ಜೊತೆ ಕೋಟ್ಯಾಧೀಶ್ವರನ ಜೊತೆ ಅನುಷ್ಕಾ ಮದುವೆ ಆಗ್ತಿದ್ದಾಳೆ. ಈ ಮದುವೆ ಫಿಕ್ಸ್ ಕೂಡ ಆಗಿದೆ. 1 ವರ್ಷದಿಂದ ಇವರಿಬ್ರು ಡೇಟ್ ಮಾಡ್ತಿದ್ದಾರೆ. ಇಬ್ರು ಚೆನ್ನಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಕಳೆದ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನೇ ಉಂಟು ಮಾಡಿರುತ್ತೆ. ಆದ್ರೆ ಅದೇನಾಯ್ತೋ ಏನೋ ಆ ಸಂಬಂಧ ಕೂಡ ಈಗ ಮುರಿದು ಬಿದ್ದಿದೆ ಅನ್ನೋ ವಿಷಯಗಳು ಈಗ ಸದ್ಯಕ್ಕೆ ವರದಿ ಆಗ್ತಾ ಇದೆ. ಹಾಗಾದ್ರೆ ಅನುಷ್ಕಾ ಮದುವೆನೇ ಆಗಲ್ವಾ, ಒಂಟಿಯಾಗಿ ಉಳಿದು ಬಿಡ್ತಾಳ, ಇಲ್ಲ ಪ್ರಭಾಸ್ ಜೊತೆ ಕದ್ದು ಮುಚ್ಚಿ ಸಂಬಂಧ ನಡೆಸ್ತಿದ್ದಾಳ ಅನ್ನುವ ವಿಷಯಕ್ಕೆ ಮುಂದೆ ಕಾಲಾನೇ ಉತ್ತರಿಸ್ಬೇಕಷ್ಟೇ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ವೃತ್ತಿ ಜೀವನದಲ್ಲಿ ಅನುಷ್ಕಾ ಸಕ್ಸಸ್ ಆದ್ರೂ ತನ್ನ ವೈಯಕ್ತಿಕ ಜೀವನದಲ್ಲಿ ಆಕೆಗೆ ನೆಮ್ಮದಿ ಸಿಕ್ಲಿಲ್ಲ ಅಂತಾನೆ ಹೇಳ್ಬೇಕು ಅಂತ ಹೇಳುತ್ತಾ, ಇನ್ನು ಇಂತಹ ಅನುಷ್ಕಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.